ವೀಕ್ಷಕರೇ, ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಎತ್ತೇನಹಳ್ಳಿ ಮಾರಮ್ಮ ದೇಗುಲಕ್ಕೆ ಕಳ್ಳರು ಕನ್ನ ಹಾಕಿದ್ರು. ದೇವಸ್ಥಾನಕ್ಕೆ ಬರೋಬ್ಬರಿ 14 ಬೀಗ ಹಾಕಿ ಸಿಸಿಟಿವಿ ಹಾಕಿ ಎಲ್ಲ ಪ್ರಿಕಾಷನ್ ತಗೊಂಡಿದ್ರು. ಕಳ್ಳರು ತಮ್ಮ ಕೈಚಳಕ ತೋರಿಸಿಯೇ ಬಿಟ್ಟಿದ್ದಾರೆ. ಒಳ್ಳೆ ಜಾತ್ರೆ ವೇಳೆ ನಡೆದ ಈ ಕಳ್ಳತನ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಈ ಸುಪ್ರಸಿದ್ಧ ತಾಯಿಯ ಕೊರಳಲಿನ ತಾಳಿ ಕದ್ದಿರುವ ಕಳ್ಳರ ಕೈಚಳಕದ ಮಾಹಿತಿ ಪಡೆದಿದ್ದ ಮಾಜಿ ಶಾಸಕ ಗೌರಿಶಂಕರ್ ತನ್ನ ಹಿತೈಷಿಗಳು ಬೆಂಬಲಿಗರ ಜೊತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಕೇವಲ ದೇವರ ದರ್ಶನಕ್ಕಷ್ಟೇ ಸೀಮಿತವಾಗದ ಮಾಜಿ ಶಾಸಕರು ತನ್ನ ಹಿತೈಷಿ ಕಾಂಗ್ರೆಸ್ ಪಕ್ಷದ ಮುಖಂಡ ಜಗದೀಶ್ ಕಡೆಯಿಂದ ದೇವಸ್ಥಾನದ ಗರ್ಭಗುಡಿ ನಿರ್ಮಾಣ ಹಾಗೂ ಗೋಪುರ ನಿರ್ಮಾಣ ಕಾರ್ಯಕ್ಕೆ ತಗಲುವ ಪೂರ್ಣ ಪ್ರಮಾಣದ ಹಣ ನೀಡಲು ಮುಂದಾಗಿದ್ದು, ಮುಂಗಡವಾಗಿ 30 ಲಕ್ಷ ಹಣ ನೀಡಿದರು. ಜೊತೆ ತಾಳಿ ಕಳುವಾಗಿದ್ದರಿಂದ ಅದನ್ನು ಕೂಡ ಸಮರ್ಪಣೆ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ಮೆರೆದರು. ಮೇಡಮ್ ಒಂದು ನಿಮಿಷ ಮೇಡಮ್ ಅಲ್ಲಿ ಕೊಡಿ ಮೇಡಮ್ ಪ್ಲೀಸ್ ಮೇಲೆ ಕತ್ಬಿಡಿ ಶಕ್ತಿ ಮಾರಮ್ಮಗೆ ಆದಿಶಕ್ತಿ ಮಾರಮ್ಮಗೆ ಆದಿಶಕ್ತಿ ಮಾರಮ್ಮಗೆ ನಮ್ದು ವಿಶೇಷ ಏನು ಅಂದ್ರೆ ಈ ಒಂದು ದೇವಸ್ಥಾನ ಸಮರ್ಪಣೆ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಲ್ಲಬೇಕಿದು. ಪ್ರತಿಯೊಬ್ಬರು ಗ್ರಾಮಸ್ಥರಿಗೆ, ಭಕ್ತಾದಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಎಲ್ರಿಗೂ ಸಲ್ಲಬೇಕು ಈ ದೇವಸ್ಥಾನ. ಯಾರೋ ಒಬ್ಬರು ಕೂಡ ನಂದು ಅನ್ನೋದು ಇಲ್ಲಿ ಬರಲ್ಲ. ಇಲ್ಲಿ ನಮ್ಮದು ಅನ್ನೋ ಭಾವನೆ ಪ್ರತಿಯೊಬ್ಬರಿಗೂ ಬರಬೇಕು. ಹಾಗಾಗಿ ಗರ್ಭಗುಡಿ ಇವತ್ತೇನು ಹೊರಗಡೆ ಕಟ್ತಾ ಇದ್ದೀವೋ, ತಾಯಿದು ಗರ್ಭಗುಡಿ ಅಲ್ಲ, ಬಹಳ ಪ್ರಮುಖವಾದಂಥ ಘಟ್ಟ ಗರ್ಭಗುಡಿ ದೇವಸ್ಥಾನ ಒಳಗಡೆ, ಮಾರಮ್ಮ ದೇವಸ್ಥಾನ ಒಳಗಡೆ. ಅದರಲ್ಲಿ ನಮ್ಮ ಪಕ್ಷದ ಮುಖಂಡ ಜಗದೀಶ್ ಅಂತೇಳಿ ಅವ್ರು ಈಗಾಗಲೇ 30 ಲಕ್ಷ ರೂಪಾಯಿ ಆ ಕಲ್ಲು ಒಳಗಡೆ ಏನಿದೆಯಲ್ಲ ಸಂಪೂರ್ಣ ಕಲ್ಲನ್ನು ಮತ್ತು ಆ ಕಲ್ಲಿಗೆ ಬೇಕಾಗಿರೋಂಥ ಹಣನ, ಕೂಲಿ ದುಡ್ಡನ್ನು ಸಂಪೂರ್ಣವಾಗಿ ಮತ್ತು ಮೇಲೆ ಶಿಖರವರೆಗೂ ಕೂಡ ಈಗಾಗಲೇ 30 ಲಕ್ಷ ರೂಪಾಯಿ ಕೊಟ್ಟು ಈಗಾಗಲೇ ಕೆಲಸವನ್ನು ಶುರು ಮಾಡಿಸಿ ಗರ್ಭಗುಡಿ ಕಟ್ಸ್ಕೊಟ್ಟಿರೋದು ನಮ್ಮ ಜಗದೀಶ್ ಅಂತ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನನ್ನ ಮುಖಂಡ, ನನ್ನ ಸ್ನೇಹಿತ ಜಗದೀಶ್ ಅಂತೇಳಿ ಊರ್ಕೆರೆಯವರು. ಸೊ ಹೀಗಾಗಿ ಅವರಿಗೆ ವಿಶೇಷವಾಗಿ ಇಂಥ ದಾನಿಗಳು ಸುಮಾರು ಜನ ಅವ್ರು ಇಲ್ಲನಲ್ಲ, ಇಂಥ ದಾನಿಗಳು ಅವ್ರು ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ನಾನು ಎಲ್ಲರೂ ಕೂಡ ಅನ್ನುವಂಥದ್ದು ವಿಶೇಷವಾಗಿ ನಮಗೆ ಜಾತ್ರಾ ಮಹೋತ್ಸವಕ್ಕಿಂತ ಮುಂಚಿತವಾಗಿ ಇಲ್ಲಿ ಕಳ್ಳತನ ಆಯಿತು ಅನ್ನುವಂಥದ್ದು ಒಂದು ಆರೋಪ ಬಂತು, ಆತಂಕ ಆಯ್ತು ಎಲ್ರಿಗೂ. ಈ ಆತಂಕ ಎಲ್ಲ ಒಂದು ಕಡೆ ಸರಿಪಡಿಸ್ಬೇಕು. ಆ ತಾಯಿ ಮೇಲಿದ್ದಂಥ ತಾಳಿನ ಎಲ್ಲ ಒಂದು ಕಡೆ ಎತ್ಕೊಂಡವ್ರು ಕಳ್ಳರು ಅನ್ನುವಂಥದ್ದು ಅಲ್ಲಿ ನಮಗೆ ಮಾಹಿತಿ ಬಂತು. ಹಾಗಾಗಿ ಆ ತಾಯಿಗೆ ಸಮರ್ಪಣೆ ಮಾಡಬೇಕು ನಾವು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಜಗದೀಶಿಂಗೆ ಹೇಳಿದೆ, ನೋಡಪ್ಪ ಫಸ್ಟು ಒಂದು ತಾಯಿಗೆ ನಾವೆಲ್ಲರೂ ಸೇರಿಸ್ಬಿಟ್ಟು ಒಂದು ಸಮರ್ಪಣೆ ಮಾಡ್ಬಿಡೋಣ, ಅದಕ್ಕೇನೋ ಒಂದು ಕಡೆ ತಾಯಿ ಶಾಂತಿ ಆಗ್ತಾಳೆ ಅನ್ನುವಂಥದ್ದು ಮತ್ತು ತಾಯಿ ಆಶೀರ್ವಾದ ಎಲ್ರಿಗೂ ಬೇಕಾಗ್ತದೆ ಅಂತೇಳಿ ಆ ನಿಟ್ಟಿನಲ್ಲಿ ಜಗದೀಶು ನಾನು ಹೇಳಿದ ಮೇಲೆ ಹೋಗಿ ಆ ಒಂದು ತಾಳಿನ ರೆಡಿ ಮಾಡಿಸಿ, ಆರ್ಡರ್ ಕೊಟ್ಟು ರೆಡಿ ಮಾಡಿಸಿ ಇವತ್ತು ತಹಶೀಲ್ದಾರ್ ಅವರು, DT ರವರು ಮತ್ತು RI ಅವರು ಮತ್ತು ಗ್ರಾಮಸ್ಥರು, ಭಕ್ತಾದಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರ ಸಮ್ಮುಖದಲ್ಲಿ ಇವತ್ತು ತಾಯಿಗೆ ತಾಳಿಯನ್ನು ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಿದ್ದೇವೆ. ಈ ಒಂದು ಪುಣ್ಯದ ಕಾರ್ಯ ನಮಗೆ ಅಂತಲ್ಲ ಎಲ್ರಿಗೂ ಸಿಗಲಿ, ತಾಯಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಜಗದೀಶ್ಗೂ ಮಾಹಿತಿ ಕೊಟ್ಟಿದ್ದೆ. ಈಗಾಗಲೇ ಕಲ್ಲಿಗೆ ಏನು ಕಲ್ಲು ಬಂದು ಬೀಳ್ತಾ ಇದೆಯಲ್ಲ, ಮೇಲೆ ಶಿಖರ ಕಟ್ಟಕ್ಕೆಲ್ಲ ಏನು ಕಲ್ಲು ಬೇಕೋ ಅದಕ್ಕೆ ಇವತ್ತು ಕೂಡ ಈಗಾಗಲೇ ದುಡ್ಡು ಕೊಟ್ಕೊಂಬಂದಿದ್ದೀವಿ. 30 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟವ್ರೆ. ಮತ್ತೆ ಈಗ ಬರುವಂಥ ಕಲ್ಲುಗಳಿಗೆ ಮತ್ತೆ 1 ಲಕ್ಷ ರೂಪಾಯಿ ಇವತ್ತು ಅಡ್ವಾನ್ಸ್ ಕೊಟ್ಟಿದ್ದೀವಿ. ಮತ್ತೆ ಅದು ಸಂಪೂರ್ಣವಾಗಿ ನನ್ನ ಜಗದೀಶ್ಗೆ ಹೇಳಿದ್ದೀನಿ, ಇನ್ನೂ 1 ಕೋಟಿ ಆಗಲಪ್ಪ ಆ ದೇವಸ್ಥಾನಕ್ಕೆ ನಿಮ್ಮ ಶಕ್ತಿ ಕೊಟ್ಟೊಂದು ಭಗವಂತ, ಇನ್ನೂ 1 ಕೋಟಿ ಆಗಲಿ ನಾವು ಕೈ ಜೋಡಿಸ್ತೀವಿ. ನೀನು ಕೂಡ ನಿಂತ್ಕೊಂಡು ಇನ್ನೂ 1 ಕೋಟಿ ಹೆಚ್ಚುವರಿಯಾಗಿ ಯಾವ್ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಅಧಿಕಾರಿಗಳ ಮೂಲಕ ಮಾಹಿತಿ ತಗೊಂಡು ಕಟ್ಟಿಕೊಡುವಂಥ ಕೆಲಸವನ್ನು ನಿಂತು ಮಾಡಬೇಕು ಅಂತ ನಾನಾಗಲೇ ಅವ್ರು ಸೂಚನೆ ಕೊಟ್ಟಿದ್ದೀನಿ. ಒಪ್ಕೊಂಡವರು ಇನ್ನೂ 1 ಕೋಟಿ ಆಗಲಿ ಅಣ್ಣ, ನಾನು ಅದು ಮಾಡುವಂಥ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು. ಕೇವಲ ಇದು ನಮ್ಮ ಮಾರಮ್ಮನ ದೇವಸ್ಥಾನ ಅಂತಲ್ಲ, ಈ ಭಾಗದಲ್ಲಿ ಸುಮಾರು ನನಗಿರೋ ಮಾಹಿತಿ ಪ್ರಕಾರ ಒಂದು 50ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ದೇಣಿಗೆ ಕೊಟ್ಟು ಕಟ್ಸ್ಕೊಡ್ತಾರೆ ಅಂತ ಪುಣ್ಯಾತ್ಮ ನಮ್ಮ ಜಗದೀಶ. ಸೊ ಹಂಗಾಗಿ ಎತ್ತನಹಳ್ಳಿ ಮಾರಮ್ಮ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸೊ ಆ ನಿಟ್ಟಿನಲ್ಲಿ ನೋಡಪ್ಪ, ನೀನು
ನಿಂತ್ಕೊಂಡು ಗರ್ಭಗುಡಿ ಜೊತೆಯಲ್ಲಿ ಮೇಲ್ಗಡೆ ಇದು ಕೂಡ ಗೋಪುರ ಕೂಡ ಶಿಖರ ಕೂಡ ನೀಟಾಗಿ ಮಾಡಿಸ್ಕೊಡೋದು. ಇನ್ನು 1 ಕೋಟಿ ಆಗಲಿ, ಯಾರು ಬಂದರೂ ಎತ್ತೇಳಿ ಮಾರಮ್ಮ ನೋಡಿದ್ರೆ ಅದ್ಭುತ ದೇವಸ್ಥಾನ ಅಂತ ಹೇಳಬೇಕು. ಅದು ನಾವೆಲ್ಲರೂ ಕೈ ಜೋಡಿಸೋಣ. ನಿನ್ನ ಶಕ್ತಿ ಜಾಸ್ತಿ ಇರಲಿ, ಸಹಕಾರ ಕೊಟ್ಕೊಂಡು ಅಧಿಕಾರಿಗಳಿಗೆ ನೀನೇನೇ ಮಾಡೋದು ಅಧಿಕಾರಿಗಳ ಗಮನ ತರಬೇಕು. ಜೊತೆಯಲ್ಲಿ ನಾನು ತಹಶೀಲ್ದಾರ್ ಅವ್ರಿಗೆ ಮತ್ತು DT ಅವ್ರಿಗೆ ಮತ್ತು RI ಅವ್ರಿಗೆ ಮನವಿ ಮಾಡೋದು, ದಯವಿಟ್ಟು ಪೈಸೆ ಲೆಕ್ಕ ಕೊಡಬೇಕಾಗ್ತದೆ. ಯಾಕಂದ್ರೆ ಜನರುಗಳ ಮುಂದೆ ಇರಬೇಕು, ಯಾರ್ಯಾರು ಎಷ್ಟೆಷ್ಟು ಮಾರವ್ರೆ, ಸ್ವಂತವಾಗಿ ದುಡ್ಡೆಷ್ಟು ಕೊಟ್ಟವ್ರೆ, ಸರ್ಕಾರದಿಂದ ದುಡ್ಡೆಷ್ಟು ಬಂದೈತೆ ಅನ್ನುವಂಥದ್ದನ್ನ ಬಿಲ್ ಸಮೇತ ಇಟ್ಕೋಬೇಕಾಯ್ತದೆ ದಯವಿಟ್ಟು. ಯಾಕಂದ್ರೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಗೊತ್ತಾಗಬೇಕು ಎಷ್ಟು ಕೊಟ್ಟವ್ರು, ಯಾರು ಎಷ್ಟು ಮಾರವ್ರೆ ಅನ್ನೋಂಥ ಅಲ್ವೇನಪ್ಪ. ಇಲ್ಲಿ 1,000 ಕೊಟ್ಟವ್ರು, 50,000 ಕೊಟ್ಟವ್ರು, 10,000 ಕೊಟ್ಟವ್ರು, ಅವ್ರಿಗೆಲ್ಲ ಮಾಹಿತಿ ಹೋಗ್ಲಿ. ನಾವು ದೇವಸ್ಥಾನಕ್ಕೆ ಎಲ್ಲೋ ಒಂದ್ ಕಡೆ ಭಗವಂತ ತಾಯಿ ನೋಡಿದ ತಕ್ಷಣ ನಾವು ಒಂದು ದೇಣಿಗೆ ಕೊಟ್ಟಿದ್ದೀವಪ್ಪ ಅನ್ನೋಷ್ಟು ಅವ್ರಿಗೆ ಮನಸ್ಸು ಖುಷಿ ಆಗ್ತದೆ. ಸೊ ಹಾಗಾಗಿ ಮರ ಪ್ರತಿಯೊಂದು ಲೆಕ್ಕ ಇರಬೇಕು. ಮತ್ತು ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಹಲವಾರು ದಾನಿಗಳು ಮುಂದೆ ಬರುವಂಥದಕ್ಕೆ ಆಗ್ತೈತೆ. ಪ್ರತಿಯೊಬ್ಬರು ಒಬ್ಬೊಬ್ಬರನ್ನೇ ಕರ್ಕೊಂಡ್ಬಂದು ಇಲ್ಲಿ ದೇವಸ್ಥಾನ ಅದ್ಭುತವಾಗಿ ಇಡೀ ತಾಲೂಕಲ್ಲಿ ಒಂದು ಅದ್ಭುತವಾದಂಥ ನಮ್ಮ ಎತ್ತೇರಿ ಮಾರಮ್ಮನ ದೇವಸ್ಥಾನವನ್ನು ನಾವೆಲ್ಲರೂ ಸೇರಿ ಕಟ್ಟುವಂಥ ಕೆಲಸವನ್ನು ಮಾಡೋಣ. ಎಲ್ರಿಗೂ ತಾಯಿ ಒಳ್ಳೇದು ಮಾಡಿ. ಇದಾದ ಬಳಿಕ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದ ಶಾಸಕರು ದೇವಸ್ಥಾನದ ಕಳಶ ನಿರ್ಮಾಣ ಕೆಲಸದ ಮಾಹಿತಿಯನ್ನು ಪಡೆದರು. ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾಗಲು ಕೋಟಿ ಖರ್ಚಾದರೂ ಹಿಂಜರಿಯಲ್ಲ, ಇದನ್ನು ಮಾಡೇ ತೀರ್ತೇವೆ ಎನ್ನುವ ಅಚಲ ವಿಶ್ವಾಸ ಕೂಡ ವ್ಯಕ್ತಪಡಿಸಿದರು. ದೇವಸ್ಥಾನ ಮುಜರಾಯಿ ವ್ಯಾಪ್ತಿಗೆ ಬರುವ ಕಾರಣಕ್ಕೆ ಸ್ಥಳಕ್ಕೆ ಬಂದಿದ್ದ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ದೇವಸ್ಥಾನಕ್ಕೆ ಒಟ್ಟ ಹಣ ಪಡೆದು ದೇವಸ್ಥಾನದಲ್ಲಿ ಆಗಿದ್ದ ಕಳ್ಳತನ ಹಾಗೂ ಅಭಿವೃದ್ಧಿ ಕುರಿತು ಮಾತನಾಡಿದ್ದು ಹೀಗೆ. ಗೌರಿಶಂಕರ್ ಸರ್ ಅವರ ಆಪ್ತರಾಗಿರುವಂತಹ ಜಗದೀಶ್ ಅವರು ಗೋಪುರಕ್ಕೋಸ್ಕರ 1 ಕೋಟಿ ಆದರೂ ಕೂಡ ನಾನು ಖರ್ಚು ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನ ಕೂಡ ನಾವು ತುಂಬ ಹರ್ಷದಿಂದ ನಾನು ಸ್ವೀಕರಿಸಿದ್ದೀವಿ. ಸರ್ಕಾರದ ಪರವಾಗಿ ಅವರಿಗೆ ಕೃತಜ್ಞತೆನ ಕೂಡ ನಾವು ಹೇಳ್ತೀವಿ. ಅದೇ ರೀತಿ ಯಾರೇ ಭಕ್ತಾದಿಗಳು ನಮಗೆ ಬಂದುಬಿಟ್ಟು ದೇಣಿಗೆ ಕೊಟ್ಟರು ಕೂಡ ನಾವು 10 ರೂಪಾಯಿ ಆಗಲಿ 10 ಕೋಟಿನೇ ಆಗಲಿ ನಾವು ಪ್ರತಿಯೊಬ್ಬರದ್ದು ಅಕೌಂಟಬಿಲಿಟಿ ಇಟ್ಕೊಂಡ್ಬಿಟ್ಟು ಅವ್ರ ಹೆಸರು ಕೂಡ ನಾವು ಪರ್ಮನೆಂಟಾಗಿ ಚಿರಸ್ಥಾಯಿಯಲ್ಲಿ ನಿಲ್ಲುವ ಹಾಗೆ ನಾವು ನಾಮಫಲಕದಲ್ಲಿ ಹಾಕಿಬಿಟ್ಟು ಈ ಕಂಪೌಂಡ್ಗೆಲ್ಲ ನಾವು ಎಲ್ಲ ಮಾಡಿಸ್ತೀವಿ ಅಂತ ಕೂಡ ನಾನು ಭರವಸೆ ಕೊಡ್ತೇನೆ. ಏಕೆಂದರೆ ಜನಗಳಿಗೆ ನಾವೆಲ್ಲ ಒಂದು ಕಡೆ ದಾನ ಕೊಟ್ಟಿರ್ತೀವಿ, ಅದಕ್ಕೆ ಲೆಕ್ಕಕ್ಕೆ ಸಿಗಲ್ಲ ಸರ್. ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಸರ್, ಪ್ರತಿಯೊಂದು 10 ರೂಪಾಯಿಂದ ಆಗಲಿ 10 ಕೋಟಿಯಲ್ಲಿ ನಮಗೆ ಲೆಕ್ಕ ಕೊಡ್ತೀನಿ. ಅದೇ ರೀತಿ ಅವ್ರ ಹೆಸರಿಗೂ ಕೂಡ ಚಿರಸ್ಥಾಯಿಯಲ್ಲಿ ನಿಲ್ಲೋದನ್ನು ನಾವು ಮಾಡ್ಕೊಡ್ತೀವಿ. ಸೊ ಎಲ್ಲರೂ ಧನ್ಯವಾದಗಳು. ಇದೇ ರೀತಿ ತುಂಬ ಭಕ್ತಾದಿಗಳು ಮುಂದೆ ಬಂದುಬಿಟ್ಟು ನಮಗೆ ಸ್ವಲ್ಪ ಏನಾದ್ರು ದೇಣಿಗೆ ಎಲ್ಲ ಕೊಟ್ಟರೆ ನಮ್ಮ ಆದಿಶಕ್ತಿ ಮಾರಮ್ಮನ ದೇವಸ್ಥಾನ ಇನ್ನು ರಾಜ್ಯದಾದ್ಯಂತ ಹಾಗೂ ರಾಷ್ಟ್ರದಾದ್ಯಂತ ನಾವು ಪ್ರಸಿದ್ಧಿಗೊಳಿಸೋದಕ್ಕೆ ಅಲ್ಲ. ಈಗ ಕಳ್ತನ ಏನಾಗಿತ್ತು ಅಂತ ಹೇಳಿದ್ರಲ್ಲ, ಆ ವಿಚಾರವಾಗಿ ಏನು ಕಳ್ತನ ಆಯಿತು, ಏನು ಇವಾಗ ಪತ್ತೆ ಆಗಿದೆಯಾ, ಏನು ಅದು ಆಕ್ಷನ್ ಏನು ತೊಗೊಂಡಿದ್ದೀವಿ? ನಮಗೆ ಅರೌಂಡ್ 43 ಗ್ರಾಮ್ಸ್ ಏನು ಕಳ್ತನ ಆಗಿತ್ತು ಅಂತ ನಮಗೆ ಅಪ್ರಾಕ್ಸಿಮೇಟ್ ಆಗಿ ಅನಿಸಿತ್ತು. ಅದು ನೋಡಿ 1-2 ಚಿಕ್ಕ ಚೈನ್ಗಳು ಸಿಕ್ಕಿದೆ. ಮತ್ತು ತಾಯಿ ಮೇಲೆ ಒಡವೆನ ನಾವಿನ್ನೂ ತೆಗೆಯೋದಕ್ಕೆ ಹೋಗಿಲ್ಲ. ತಾಯಿ ಮೇಲೆ ಒಡವೆ ತೆಗೆದವಾಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಮತ್ತು ಪೊಲೀಸವರು ಕೂಡ ತರೋಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಭಕ್ತರು, ಶಾಸಕರು, ರಾಜಕಾರಣಿಗಳು ಈಗೆಲ್ಲ ದೇಣಿಗೆ ಕೊಟ್ಟು ದೇವಸ್ಥಾನ ಅಭಿವೃದ್ಧಿ ಮಾಡ್ತಾರೆ. ಜನರಲ್ಲಿ ಒಂದು ಆತಂಕ, ಈ ಥರದ ಕಳ್ತನಗಳಾದರೆ ನೀವು ಸರ್ಕಾರ ಏನು ಕ್ರಮ ವಹಿಸ್ತೀರಿ? ಸರ್, ಇದು ಆಲ್ರೆಡಿ ಈ ದೇವಸ್ಥಾನಕ್ಕೆ ನಾವು 14 ಬೀಗಗಳನ್ನ ಹಾಕಿದ್ವಿ. 7 ಡೋರ್ಸ್ ಇದೆ ತಾಯಿಗೆ. ಮತ್ತು ವಿತ್ CCTV ನಾವು ಹಾಕ್ಸಿದ್ವಿ. ಬಟ್ ಆದರೂ ಕೂಡ ನಾವು ಎಷ್ಟು ಬುದ್ಧಿವಂತ ಕಳ್ಳ ಅಂತಂದ್ಬಿಟ್ರೆ ಇಷ್ಟು ಡೋರ್ಸ್ನ ಮತ್ತು ಇಷ್ಟು 14 ಬೀಗಗಳನ್ನ ಒಳಗಡೆ ಹೋಗಿದ್ದೇನೆ. ಒಳಗಡೆ ಹೋದರೂ ಕೂಡ ಎಲ್ಲೋ ತಾಯಿ ಶಕ್ತಿಯಿಂದ ಅವನೇನು ಕಳು ಮಾಡಲಿಕ್ಕೆ ಆಗಿಲ್ಲ. ಮತ್ತು CCTV ಕೂಡ ನಾವು ಹಾಕ್ಸಿದ್ವಿ, ಅದನ್ನು ಕೂಡ ಹೊಡೆದು ಹೋಗಿದ್ದಾರೆ. ಮತ್ತು ಆಲ್ರೆಡಿ ನಾವು CCTV ಹಾಕ್ಸಿದ್ವಿ. ಮತ್ತು ನಮಗೆ ಡೋರ್ಗೆ ಏನೇನು ಸೇಫ್ಟಿ ಲಾಕರ್ಸೇ ಆಗಲಿ ಎಲ್ಲ ನಾವು ಹಾಕ್ಸ್ತಾ ಇದ್ದೀವಿ. ಪ್ರಿಕಾಷನ್ ತಗೊಳ್ತೀರಾ? ಎಸ್, ಡೆಫಿನೆಟ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಇರೋ ಡೋರ್ಸ್ ಕೂಡ ನಾವು ಹಾಕ್ಸಲಿಕ್ಕೆ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈ ಥರ ಒಂದು ಘಟನೆ ಮರುಕಳಿಸದಂತೆ ಕೂಡ ನಾವು ಕ್ರಮ. ಒಟ್ಟಾರೆ ಹೇಳೋದಾದರೆ ದೇವರ ಕೊರಳಲ್ಲಿ ತಾಳಿ ಇಲ್ಲದೆ ಇರೋದು ಅಶುಭದ ಲಕ್ಷಣ ಅನ್ನೋದು ಸಾರ್ವತ್ರಿಕ ಮಾತು. ಇದನ್ನು ಮನಗಂಡ ಶಾಸಕರು ದೇವಸ್ಥಾನ ಸಂಪೂರ್ಣ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡಿರೋದು ಭಕ್ತ ಸಮೂಹಕ್ಕೆ ಸಂತಸದ ವಿಚಾರವಾಗಿದ್ದು, ಗೌರಿಶಂಕರ್ ಮತ್ತೆ ತಮ್ಮ ವೇಗದ ಸಾರ್ವಜನಿಕ ಬದುಕಿಗೆ ಮರಳಿರೋದು ಕೂಡ ಕಂಡುಬಂತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.